ಪಾಪ ಅದು ಬಿಸ್ನೆಸ್ ವಿಷಯವಾಗಿ ಒಂದು ಹೊಸ ಅಕೌಂಟ್ ಓಪನ್ ಮಾಡ್ಬೇಕು. ಮಾಡು, ಯಾರು ಬೇಡ ಅಂದ್ರು. ಇವನ್ ಅಕೌಂಟ್ ಓಪನ್ ಮಾಡಿದ್ರೆ ಏನಪ್ಪ ಪ್ರಯೋಜನ? ಅಕೌಂಟ್ ಖಾಲಿ ಇರಬಾರ್ದು ಅಂತ ಸಾಲ ಮಾಡೋದನ್ನ ತುಂಬಿಸ್ಬಿಡ್ತಾನೆ ಬೇಕಾದ್ರೆ. ಇವನಿಗೆ ಮಾನ ಇಲ್ಲ, ಇದರಿಂದ ವರಮಾನನೂ ಇಲ್ಲ. ಅಪೇ ಸೀರಿಯಸ್ ಆಗಿ ಮಾತಾಡಕ್ ಬಂದಿದ್ದೀನಿ. ತಲಹಾಟೆ ಮಾಡಿದ್ರೆ ನನ್ ಮುಂದೆ ಕೊಟ್ ಬಿಸಾಕ್ಬಿಡ್ತೇನೆ. ಯಾರು? ನೀನಾ? ಓಡೋ ನೋಡೋಣ. ಅಯ್ಯೋ, ನಮ್ಮಲ್ಲಿ ಮಾತೇ ಇಲ್ಲ, ಬರೀ ದೂಸರ ಮಾತುಗಳೇ ಆಗೋಯ್ತು. ಇನ್ ಸ್ವಲ್ಪ ಸುಮ್ನಿರೋ ಸೂರ್ಯ. ಹೇಳೋ ಅದೇನು ಅಂತ. ಅಪ್ಪ ಅಕೌಂಟ್ ಅಂತ ಅಂದ್ರೆ ಜಾಯಿಂಟ್ ಅಕೌಂಟ್ ಅಪ್ಪ. ನಿಂಗ್ ಸೈನ್ ಬೇಕಾಗಿತ್ತು. ನನ್ ಸೈನ್ ಯಾಕೋ? ನಾನು ನೀವು ಇಬ್ರು ಜಾಯಿಂಟ್ ಅಕೌಂಟ್ ಹೋಲ್ಡರ್ಸ್ ಆಗ್ತೀವಿ. ಓ ಇಲ್ಲ, ಸ್ಕಿಪ್ ಮಾಡಿ ಏನ್ ಕೊಡೋದಿಲ್ಲ. ಈ ಅಡ್ವರ್ಟೈಸ್ಮೆಂಟ್ ಅಲ್ಲಿ ಏನೋ ವಿಷಯ ಇದೆ ಅಪ್ಪನೇ. ಇಷ್ಟು ದಿನ ಸಕ್ಕರೆ ಕೈಯಲ್ಲಿ ಸೈನ್ ಮಾಡಿಸ್ಕೊತಾ ಇದ್ದ. ಅವ್ರ ಕೈಯಲ್ಲಿ ಮುದ್ದೆ ಕೊಟ್ರು ಮುದ್ದೆ ಬೆಲ್ಲದ ಟೇಸ್ಟ್ ಇರತ್ತೆ ಅಂತ ಇದ್ದ ಅಂತಿದ್ದೆ. ಈಗ ಅಪ್ಪನ್ ರಾಶಿ ನಕ್ಷತ್ರನು ಚೆಕ್ ಮಾಡೋಣ ಅಂತ. ಅಂದ್ರೆ ಸಕ್ಕರೆದು ರಾಶಿ ನಕ್ಷತ್ರ ಹೋಗೆ. ಧೂರ್ತ ಪುತ್ರನೇ, ದುಷ್ಟ ಮಾರ್ಗನೇ, ದುರ್ಭಿಷ್ಟದ ದುರ್ಯೋಧನನೇ. ಸಕ್ಕರೆ ಮುಂದೆನೆ ಸಕ್ಕರೆ ರಾಶಿ ನಕ್ಷತ್ರ ಸರಿ ಇಲ್ಲ ಅಂತ ಇದೆಯಲ್ಲೋ, ದೂರದೃಷ್ಟಿ ಇಲ್ದೇ ಇರೋನೆ. ಅಯ್ಯೋ ಇರಿ, ಇಲ್ಲ ಹಂಗೆಲ್ಲ ಏನು ಇಲ್ಲ. ಅವನು ಮೊದ್ಲು ನನ್ನ ಹತ್ರನೇ ಸೈನ್ ಹಾಕ್ಸಕ್ ಬಂದಿದ್ದು. ಹಾಕ್ಬೇಕಾಗಿತ್ತು. ನಾನೇ ಹೇಳಿದ್ದು, ಈ ಸಲ ನಾನ್ ಬೇಡ, ನೀವ್ ಅಪ್ಪನ ಕೈಲಿ ಸೈನ್ ಹಾಕ್ಸ್ಕೊಳಪ್ಪ ಅಂತ. ಯಾಕೆ ಹೇಳ್ದೆ? ಸಾಲಕ್ಕೆ ಏನಾದ್ರು ಹೆದರ್ಕೊಂಡ್ಬಿಟ್ಯಾ? ಸಾಲನ? ಇವನು ಮಾಡಿದ ಸಾಲಕ್ಕೆಲ್ಲ ನೀನೇ ಸೈನ್ ಹಾಕಿದ್ಯಾ. ಇವಾಗೇನು ಅಪ್ಪನು? ಹೇಳದಲ್ಲ ಅಪ್ಪೆ ಟೆಸ್ಟಿಂಗು ಅಂತ. ತಗಡ ಮನೋಜ, 5 ಡಿಗ್ರಿ ಮನೋಜ. ತಪ್ಪುಗಳನ್ನ ಮಾಡ್ಕೊಂಡಿದ್ ನೀನು, ಸಾಲಗಳನ್ನ ಮಾಡ್ಕೊಂಡಿದ್ದು ನೀನು. ಅದಕ್ಕೆ ಸಕ್ಕರೆ ರಾಶಿ ನಕ್ಷತ್ರ ಕಾರಣ ಅಂತೆಲ್ಲ ನಿನ್ನ ದುರ್ನಡತೆಗೆ ಅಂತ್ಯ ಬೇಡಲ್ಲ. ಲೇ ಅಪ್ಪಿ, ನೀನ್ ಹಂಗೆಲ್ಲ ಬೈಬೇಡ್ಬೋ, ಮನ್ಸಿಗೆ ನೋವಾಗುತ್ತೆ. ಅಪ್ಪ ತೊಗೊಳಪ್ಪ, ನೀನ್ ಸೈನ್ ಹಾಕಪ್ಪ. ಕೊಡೆಯ ಆಯ್ತು. ಇದು ಬುಸ್ ನಾಗಪ್ಪ, ನೇನು ಉಸ್ಸಾರಾಗೆ ಇರು. ರೀ, ಈ ಸುಮ್ನೆ ಇದ್ರಿ, ಏನು ಆಗಲ್ಲ. ನೀನು ನನ್ನ ಹೃದಯ ಕದ್ದ ಕಳ್ಳಿ ಅಲ್ಲ ಕಣೆ, ನೀನು ಪಾಪಸ್ ಕಳ್ಳಿ. ನೀನು ನಿನ್ನ ಬಾಳ್ಯದಷ್ಟು. ಒಟ್ಟಲ್ಲಿ ನೀನ್ ಈ ಮನೇಲಿ ಇರೋವರೆಗೂ ನನಗೂ ನನ್ ಮಗನಿಗೂ ನೆಮ್ಮದಿನೇ ಇಲ್ಲ ಕಣೋ. ಎಸ್ ಮಮ್ಮಿ. ಸೂರ್ಯ ಹೋಗ, ಮನೆ ಬಿಟ್ಟು ಹೋಗ. ಯಾಕಯ್ಯ, ಆಗ್ಬೇಕಾ ಬೆಲ್ಟ್ ಪೂಜೆಗಳು? ನೋ ಡ್ಯಾಡಿ. ನಿನ್ ಡ್ಯಾಡಿಗೆ ಮನೇಲಿ ರೋಗಿಗಳಿದ್ದು ತಡ್ಕೋಬಹುದು, ಮನೋರೋಗಿಗಳಿದ್ದು ತಡ್ಕೊಳಕ್ಕಾಗಲ್ಲ ಕಣೆ. ಅವನೇನ್ ಗೋಲ್ಡ್ ಚೈನ ಕೇಳಿದೊಂದ್ ಸೈನ್ ತಾನೆ, ಅದನ್ನ ಹಾಕಕ್ ಯಾಕೆ ಇಷ್ಟೊಂದು ಮಾತಾಡ್ಬೇಕು? ಬಳೆ ಕಟ್ಟೆ ಮಾಡ್ಕೊಂಡು ಕವರ್ಕೊಂಡಿದೆ ಅಪ್ಪನ್ ದುಡ್ಡನ್ನ. ಮತ್ತೇನ್ ಮಾಡುತ್ತೋ ವ್ಯಾಘ್ರಾಧಿಕ ಅಂತ ಚಿಂತೆಗಳು ನಮ್ಕ. ಹಾಗೆಲ್ಲ ಏನೂ ಆಗಲ್ಲ, ಸುಮ್ನಿರೋ. ಎಲ್ಲದಕ್ಕೂ ನಾನ್ ಶ್ಯೂರಿಟಿ. ಅಪ್ಪನ್ ಸೇನಿಗೆ ಅಮ್ಮನ್ ಶೂರಿಟಿ. ಚೆನ್ನಾಗಿದೆ. ಅಪ್ಪ ಪ್ಲೀಸ್ ಅಪ್ಪ. ಒಡಪ್ಪ ಆಯ್ತು. ಪಾಪ ರೇಕ್ ಸಿಗ್ನಲ್ ಸ್ಟಾಪ್. ನಾವ್ ಒಂದ್ ಗಿತ್ತ ಇನ್ವೆಸ್ಟಿಗೇಷನ್ ಮಾಡ್ತೀವಿ. ಇದ್ರಲ್ಲಿ ಇಂಗ್ಲಿಷ್ ಅಲ್ಲಿ ಇದೆ, ಇದ್ರಲ್ಲಿ ಓದಕ್ ಬರಲ್ಲ. ಇಂಗ್ಲಿಷ್ ಮಾತಾಡಕ್ ಬರಲ್ಲ, ಅರ್ಥ ಆಗತ್ತೆ. ಸುಯ್ ಅನ್ನಷ್ಟಲ್ಲಿ ತುಯ್ ಅಂತ ಬಂದ್ಬಿಡ್ತಾಳೆ. ಒರ್ಸೆ ಟೇಬಲ್ನ. ಈ ಲೈಫ್ ಚೆನ್ನಾಗಿಲ್ಲ ಅಪ್ಪ. ಈ ಸೈನ್ ಹಾಕು. ಬ್ಯಾಂಕ್ ಪೇಪರ್ಸ್ ಸೈನ್ ಮಾಡ್ಬೋದು. ಕೊಡಪ್ಪ, ಕೊಡ. ಅಕ್ಷಿ, ಈ ಸೀನಲ್ಲಿ ಇಷ್ಟೊಂದು ಸೀನ್ ಹಾಕ್ಬೇಕಾ ನೀನು? ಅತ್ತೆ, ಸೀನ್ ಬಂದ್ರೆ ಏನ್ ಮಾಡಕ್ಕಾಗತ್ತೆ? ಏನು ಮಾಡ್ಬೇಡ ಅನ್ನೋ ಸೂಚನೆಗಳು. ಅಪ್ಪ ಹುಷಾರುಕೊಂಡ್ ಬಸ್ಸಾರು. ಸುಮ್ನಿರ್ತೀರಿ ನೀನು. ಇಲ್ಲಿ ಅಕೌಂಟ್ ಓಪನ್ ಮಾಡ್ತಾ ಇರೋದು ಇದೇ ಸಾಲದ ಪೇಪರ್ ಅಲ್ಲ. ಅಂಟ್ತಿರ್ಬಲ್ಲ ಇದು. ಕೊಡಪ್ಪ, ತಗೋ. ಇವಾಗ ಅಂಟತಿ ನೋಡು. ಏನ್ ಪೆನ್ನಿತ್ತು ಅಪಯ ಇದ್ರಲ್ಲಿ ಏನೋ ಇದೆ. ಬ್ಯಾಡ ಡ್ಯಾಡು, ನನ್ನ ಮಾತ್ ಕೇಳು. ನಿನ್ ಮಾತು ಯಾಕೋ ಕೇಳ್ಬೇಕು? ನೀನ್ ದೊಡ್ಡ ಪ್ರಧಾನ ಮಂತ್ರಿನ? ಪ್ರಧಾನ ಮಂತ್ರಿ ಅಲ್ಲ, ಆದ್ರೆ ಈ ಮನೆಯಲ್ಲಿ ಅವ್ರ ಮಾತೇ ಪ್ರಧಾನವಾಗಿರೋದು. ಬಿಡೋ ಸೂರ್ಯ, ಸೈನ್ ತಾನೇ ಮಾಡ್ಕೊಡ್ತೀನಿ. ಅಲ್ಲೇ ಮಾಡಿ ಅಲ್ಲೇಪ್ಪ ಮಾಡ್ಬಿಡು. ಏನಾಯ್ತಮ್ಮ ನಿಮ್ಗೆ? ಹುಷಾರಿಲ್ಲ ಕಣೆ. ಅಯ್ಯೋ, ಮೈ ಸುಟ್ಟೋಗ್ತಾ ಇದೆಯಲ್ಲ. ನಿಂಗೆ ಐಸ್ ಜ್ಯೂಸ ಕೊಡಿಸ್ದ್ಯಾ? ಇಲ್ಲ ಕಣೆ. ಏನಿಲ್ಲ ಕಣೆ, ನೀನ್ ಕೊಡ್ಸಿದ್ಯಾ? ಏನೋ ತಿಂದೆ ನೀನು? ಏನಿಲ್ಲ. ವಾತಾವರಣ ಹೀಗಿದ್ಯಲ್ಲಮ್ಮ, ಅದಕ್ಕೆ ಮಕ್ಳಿಗೆ ಜ್ವರ ಬರುತ್ತೆ. ಮನೆ ಔಷಧಿ ಕೊಟ್ಟು ನೋಡ್ದೆ, ಕಮ್ಮಿ ಆಗ್ಲಿಲ್ಲ. ಈಗ ಹಾಸ್ಪಿಟ್ಲ್ ಕರ್ಕೊಂಡ್ ಹೋಗ್ಬೇಕು. ಸರಿ, ನಾನ್ ಕ್ಯಾಬ್ ಬುಕ್ ಮಾಡ್ತೀನಿ. ಅವೈಲೇಬಲ್ ಇಲ್ಲ ಅಂತ ಬರ್ತಾ ಇದೆಯಲ್ಲ ಕ್ಯಾಬ್. ಇದಕ್ಕೂ ಇವಾಗ್ಲೇ ಸಮಸ್ಯೆನಾ? ಏನ್ ಮಾಡೋದು ಇವಾಗ? ಹೇಳಮ್ಮ ರೋಹಿಣಿ. ಆಂಟಿ, ತೊಂದ್ರೆ ಮಾಡ್ತಿದೀನಿ, ಏನು ಅನ್ಕೊಂಬಿಡಿ. ಏನು ಇಲ್ಲ, ಹೇಳಮ್ಮ. ಕೃಷ್ಗೆ ತುಂಬಾ ಹುಷಾರಿಲ್ಲ. ಕ್ಯಾಬ್ ಬುಕ್ ಮಾಡೋಣ ಅಂದ್ರೆ ಅವೈಲಬಲ್ ಇಲ್ಲ ಅಂತ ಬರ್ತಿದೆ. ಕಡೆ ಡ್ರೈವರ್ನ ಕಾರ್ ಕೊಟ್ಬಿಟ್ಟು ಕಳ್ಸ್ಬೋದಾ? ಡ್ರೈವರ್ ಯಾಕಮ್ಮ, ಡಾಕ್ಟರ್ನ ಕರ್ಕೊಂಡು ನಾನೇ ಬರ್ತೇನೆ. ಆಂಟಿ, ನಿಮ್ಗೆ ಯಾಕಂಟಿ ಸುಮ್ನೆ ತೊಂದ್ರೆ? ಮಗುಗ್ ಹುಷಾರಿಲ್ಲ ಅಂದ್ರೆ ಸುಮ್ನೆ ಇರಕ್ಕಾಗತ್ತಮ್ಮ? ನನ್ನ ನಂಬಿ ಬಂದಿದ್ದೀರಾ? ನಾನ್ ಮನೋಜ ಅಲ್ಲ ಕೈ ಕೊಡಕ್. ಬರ್ತೀನಿ ರಮ್ಮ. ಕಂದ, ಡಾಕ್ಟರ್ ಬರ್ತಾರೆ ಸ್ವಲ್ಪ ಹೊತ್ತು. ಅಮ್ಮ, ಈ ನೋಡ್ ಸ್ವಲ್ಪ ಬಿಸಿನೀರ್ ಮಾಡ್ಕೊಂಬ. ರಂಗ 5 ಡಿಗ್ರಿ ಮನೋಜ. ಒಂದೇ ಒಂದು ಹೆಸರನ್ನ ಫೋರ್ಜರಿ ಮಾಡಕ್ಕಾಗ್ತಿಲ್ವಲ್ಲ ನನ್ ಕೈಲಿ. ರಂಗ ಹೊರಗಡೆ ಹೋಗ್ತೀನಿ ಅಂತ ಹೇಳಿದ್ರೆ ಇಲ್ಲೇ ಕೂತಿದ್ದೀರಾ? ಕಣೆ, ಕೇಶುಂಗ್ ಸಿಗ್ತೀನಿ ಅಂತ ಹೇಳಿದ್ದೆ. ಇಬ್ರು ಕುತ್ಕೊಂಡು ಪ್ರಾಣ ಹೇಳ್ಕೊಂಡಿರಿ. ನೀನೇನು ನಿನ್ ಸ್ನೇಹಿತರ ಜೊತೆ ಕೂತ್ಕೊಂಡು ಇಬ್ರು ಈ ದೇಶ ಸಮಸ್ಯೆಗಳೆಲ್ಲ ಬಗೆಹರಿಸ್ಬಿಡ್ತೀರಾ ಏನೋ ಅಲ್ವಾ? ಏನೇ ನಂಗ್ಲಿ ನಗ್ತಾ ಇರೋದು? ನೆಟ್ಟಕ್ ಕಸ ಗುಡ್ಸಲ್ಲಿ. ಸರಿ ಕಣೆ, ನಾನು ಹೊರಡ್ತೀನಿ. ಹೋಗಿ
ಆಯ್ತು ಬಿಡು ಏನ್ ಸಮಾಚಾರ ಏನಪ್ಪ ಲಾಜ ಹೋಗ್ತಿದ್ದೀನಪ್ಪ ನೀನು ಹ್ಞೂ ಕಣ ಸ್ವಲ್ಪ ಕೆಲಸ ಇದೆ ಹೊರಗೆ ಹೋಗಿದ್ ಬರ್ತೀನಿ. ಸರಿ ಆಯ್ತು ನಾನೇ ಕರ್ಕೊಂಡು ಬಿಡ್ಲಾ ನಿನ್ನ ಹೇಳಚಿತ ಸರಿ ಆಯ್ತು ಸರಿನಪ್ಪ ಆಯ್ತು ಬರ್ತೀನಿ ನಿನ್ ಕಾರ್ಯ ಅಂತ ಹೋಗ್ಬೇಡ ನಾನೇ ಬರ್ತೀನಿ ಸರಿ ಮಡ್ಗು ಸರಿ ನೀನು ಹೋಗಿದ್ ಬಾಪ ನಾನು ಡ್ಯೂಟಿ ಇದೆ ಮುಗಿಸ್ಕೊಂಡ್ ಬರ್ತೀನಿ. ಹಿಂಗೆ ಎಕ್ಸಾಮ್ ಇದಾವ ಸರಿ ಕಣೆ ಡ್ಯೂಟಿ ಇದೆ ಹೋಗಿ ಮುಗಿಸ್ಕೊಂಡ್ ಬರ್ತೀನಿ ಆಯ್ತಾ ಹುಷಾರ್ ರೋಹಿಣಿ ಆಂಟಿ ಡಾಕ್ಟರ್ ಬಂದ್ ನಮಸ್ಕಾರ ನಮಸ್ತೆ. ಮಗುಗೆ ತುಂಬಾ ಜ್ವರ ಬಂದಿದೆ, ಮೈಯೆಲ್ಲ ಸುಡ್ತದೆ. ನೋಡ್ತೀನಿ ಮೇಡಮ್ ನಾನು. ಏನಾಗಲ್ಲ, ಸಮಾಧಾನ. ಜ್ವರ ಜಾಸ್ತಿ ಇದೆ, ನಾನೊಂದ್ ಮಾತ್ರೆ ಬರೆದು ಕೊಡ್ತೀನಿ, ತಗೊಂಡ್ ಬನ್ನಿ ಮೇಡಮ್. ತಗೊಳ್ಳಿ. ಕೊಡಪ್ಪ, ನಾನು ಡ್ರೈವರ್ ಹತ್ರ ತರಿಸ್ತೀನಿ. ತಗೊಂಬ ರೋಹಿಣಿ. ಡಾಕ್ಟ್ರೆ ನೀವು ಕಾರಲ್ಲಿರಿ, ನಾನು ಬರ್ತೀನಿ. ಹಾ. ರೋಹಿಣಿ ನನ್ ಜೊತೆ ಬಾಮ ಸ್ವಲ್ಪ. ಅಮ್ಮ ಮಾತ್ರೆ ಕೊಡು ಹಂಗೆ. ಏನಂತ ನಿನ್ ಗಂಡ? ಬೇಕಾದ ಪ್ರಯತ್ನ ಎಲ್ಲ ಮಾಡ್ತಾ ಇದೀನಿ ಆಂಟಿ, ಅವನನ್ ದಾರಿಗೆ ಬರ್ತಾ ಇಲ್ಲ. ಸನ್ಯಾಸಿಯಾಗಿದ್ದ ವಿಶ್ವಾಮಿತ್ರನ್ನೇ ಬಿಡ್ಲಿಲ್ಲ ಮೇನ್ಕೆ. ಸಿಕ್ ಕಡೆ ಎಲ್ಲ ಕೆಜಿ ಗಟ್ಲೆ ಉಪ್ಪು ಖಾರ ತಿನ್ನೋನು ಮನೋಜ. ಅವನ್ ಇನ್ನೂ ನಿನ್ನ ಬಲೆಗ್ ಬಿದ್ದಿಲ್ಲ ಅಂದ್ರೆ ಏನ್ ಹೇಳಬೇಕು ಕಂದ ನಾನು. ಅದು ಕೋರ್ಟಲ್ಲಿ ನೀನ್ ಅವ್ರಿಗೆಲ್ಲ ಮಣ್ಣು ಮುಗ್ಸಿದ್ರು ಇನ್ನೂ ಬುದ್ಧಿ ಬಂದಿಲ್ಲ. ಆ ಶಾಂತಿ ಅವನಿಗೆ ಬೇರೆ ಹುಡುಗಿನ ನೋಡ್ತಾ ಇದ್ದಾಳೆ ನೋಡು. ಎಲ್ರನ್ನೂ ಒಟ್ಟಿಗೆ ಒಳಗಾಕ್ಸ್ಬಿಡ್ತೀಯ ನಾನು. ಇಲ್ಲ ಆಂಟಿ, ಅವನನ್ನ ಹೇಗ್ ಹಿಡಿಬೇಕು ಅಂತ ನಾನು ಯೋಚನೆ ಮಾಡ್ತಾ ಇದೀನಿ. ಸದ್ಯಕ್ಕೆ ಮಗು ಹುಷಾರಾಗ್ಲಿ, ಆಮೇಲೆ ನೋಡ್ತೀನಿ. ಸರಿನಮ್ಮ, ಆಯ್ತು. ಥ್ಯಾಂಕ್ಸ್ ಆಂಟಿ, ಸರಿಯಾದ ಸಮಯಕ್ಕೆ ಡಾಕ್ಟರ್ ಕರ್ಕೊಂಬಂದ್ರಿ. ಅದಕ್ಕೆ ಎಷ್ಟು ಥ್ಯಾಂಕ್ಸ್ ಅಂತ ಹೇಳ್ತೀಯಮ್ಮ, ಅದೆಲ್ಲ ನನ್ ಡ್ಯೂಟಿ ಕಂದ. ಸರಿ ಬಾಯ್. ಮಗು ಹುಷಾರು, ಏನಾರಿದ್ರೆ ಫೋನ್ ಮಾಡಿ. ಹ್ಞೂ ಆಂಟಿ. ಬಾಯ್. ಬಾಯ್ ಆಂಟಿ. ಅವತ್ತು ನಾನು ಅಡ್ಗೆ ಮಾಡಿರ್ಲಿಲ್ಲ ಅಕ್ಕ, ನನ್ನ ಆರೋಗ್ಯನೂ ಸರಿ ಇರ್ಲಿಲ್ಲ. ಡ್ಯೂಟಿ ಮುಗಿಸ್ಕೊಂಡ್ ಮನೆಗ್ ಬಂದು ಮನೇಲಿ ಯಾಕೆ ಅಡ್ಗೆ ಮಾಡಿಲ್ಲ ಅಂತ ಮತ್ತೆ ನಂಗೆ ಹೊಡೆದ್ರು. ಸರಿ ಆಯ್ತು ನಾನು ಮಾತಾಡ್ ಸರಿ ಆಯ್ತು ಕಣ ಸಿಗೋಣ. ಸುಂದ್ರಿ, ಚೀತಾ ಫೋನ್ ಮಾಡಿದ್ದ. ಅವ್ನ ಕೇಸಲ್ಲಿ ಕಾಂಪ್ರಮೈಸ್ ಬಗ್ಗೆ ಮಾತಾಡೋದಕ್ಕೆ ಅರುಣ್ ಕಡೆ ಅವ್ರ ಲಾಯರು ಒಪ್ಕೊಂಡಿದಾರಂತೆ. ಅವರು ಎಕ್ಸಾಮಿ ಲಾಯರ್ ಇದಾರಲ್ಲ, ಅವ್ರ ಆಫೀಸಿಗೆ ಬರ್ತಾರಂತೆ. ಅಲ್ಲಿ ಕೂತ್ಕೊಂಡು ನಾಳೆ ಎಲ್ಲ ಮಾತಾಡೋದು. ಹೋಗಿದ್ ಬಂದ್ಬಿಡೋಣ. ಯಾಕೆ ಏನು ಮಾತಾಡ್ತಾ ಇಲ್ಲ? ರೀ, ಅಲ್ಲಿಗೆ ಹೋಗ್ಲೇಬೇಕಾ? ಅವ್ನು ನಮ್ಮನ್ನ ಬರ್ಲೇಬೇಕು ಅಂತ ಹೇಳ್ತಾ ಅನ್ಕಣೆ. ಅಲ್ಲ, ಅವರೇ ಹೋಗಿ ಮಾತಾಡ್ಲಿ ಬಿಡಿ. ನೀವ್ ಅಲ್ಲಿಗೆ ಹೋದ್ರೆ ಅವನು ಬೇರೆ ಯಾರು ಇರ್ತಾರೆ ಮೀನಾ? ಅಲ್ವೇ, ಇಂಥ ಟೈಮಲ್ಲೂ ಅವ್ನ ಜೊತೆಗೆ ನಾವ್ ಇಲ್ಲೇ ಇದ್ರೆ ಹೆಂಗೆ ಹೇಳು? ಅಲ್ಲಿ ಅರುಣ ಬರ್ತಾ ಇದಾನೆ, ನೀನು ಹೋದ್ರೆ ಗಲ್ಬುಸ್ಕಿ ಆಗೋಗುತ್ತೆ ಅಂತ ಹೇಳ್ತಾ ಇದೀಯಾ? ಅಲ್ವಾ, ಇದು ನನ್ ತಂಗಿ ಜೀವನಕ್ಕೂ ಸಂಬಂಧಪಟ್ಟಿರೋ ವಿಷಯ. ನಮ್ಮಿಂದಾಗಿ ನನ್ ತಂಗಿ ಜೀವನಕ್ಕೆ ಯಾವ್ದೇ ರೀತಿ ತೊಂದರೆ ಆಗ್ಬಾರ್ದು. ನೋಡಿ, ಸಂಧಾನಕ್ಕೆ ಸುದರ್ಶನ ಹೋಗ್ಬೇಕೇ ಹೊರತು ಸುದರ್ಶನ ಚಕ್ರ ಅಲ್ಲ. ನಿಮ್ ಕೋಪ ಜೇಬಲ್ ಇರುತ್ತೋ ಮುಗ್ಮೇಲ್ ಇರುತ್ತೋ ಅಂತ ನಿಮ್ಗೆ ಗೊತ್ತಾಗಲ್ಲ. ಸಡನ್ ಆಗಿ ನುಗ್ಬಿಡ್ತೀರಾ. ಇಂಥ ವಿಷಯದಲ್ಲೆಲ್ಲ ತಾಳ್ಮೆ ಇದ್ರೆ ತುಂಬಾ ಒಳ್ಳೇದು. ಅರುಣ್ ಅವರು ಸುಲಭ ಬಗ್ಗಲ್ಲ, ಯಾಕಂದ್ರೆ ಅವ್ರು ಕಳ್ಕೊಂಡಿರೋದು ಅವ್ರ ತಾಯಿ ಜೀವನ. ಹಾಗೆ ನಮ್ ಚೀತಾ ಜೀವನ ಹಾಳಾಗ್ಬಾರ್ದಲ್ವೇನೆ? ಅವ್ನಿಗೆ ಮಾತಾಡೋದ್ ಬರಲ್ಲ ಕಣೆ, ಅರ್ಥ ಮಾಡ್ಕೊಡೆ. ಪಾಪದದು ಅರ್ಥ ನಿಂತ್ಕೊಂಡ್ಬಿಡುತ್ತೆ. ಅದಕ್ಕೆ ಅವನ್ ಪರವಾಗಿ ನನ್ನನ್ ಮಾತಾಡೋ ಕರಿತಾ ಇದ್ದಾನೆ. ನಾನೊಂದ್ ಫ್ರೆಂಡ್ ಕಣೆ, ಅವನ್ ಜೊತೆ ಹೋಗೋದ್ ಬೇಡವ ನಾನು? ಮೀನಾ, ನಾನು ಅರುಣನ್ ಜೊತೆ ಮಾತಾಡೋ ರೀತಿ ಕನ್ಕನ್ ಜೀವನದ ಮೇಲೆ ಪ್ರಭಾವ ಬೀರತ್ತೆ ಅನ್ನೋ ತಾನೇ ನಿನ್ ಭಯ. ನೀನು ಇನ್ನೊಂದ್ ರೀತಿನೂ ಯೋಚನೆ ಮಾಡ್ಬೇಕು. ಸ್ವಂತದವ್ರಿಗೋಸ್ಕರ ಫ್ರೆಂಡ್ ಕೈನೇ ಬಿಟ್ಬಿಟ್ಟ ಸೂರ್ಯ ಅನ್ನೋ ಅಪವಾದ ನನ್ ಮೇಲೆ ಬರಬಾರ್ದು ಅಲ್ವಾ? ಮೀನಾ, ಇಬ್ಬರಿಗೂ ನ್ಯಾಯ ಸಿಗೋ ಹಾಗೆ, ಯಾರಿಗೂ ನೋವಾಗ್ದಿರೋ ಹಾಗೆ ನಾನು ಯೋಚನೆ ಮಾಡಿ ಮಾತಾಡ್ತೀನಿ, ಸರಿನಾ? ಇಲ್ಲ ರೀ, ನೀವ್ ಅವ್ರ ಹತ್ರ ಎಷ್ಟೇ ತಾಳ್ಮೆಯಿಂದ ಮಾತಾಡಿದ್ರು ಅರುಣ್ ಅವರು ನಿಮ್ಮನ್ನ ನೋಡ್ತಿದ್ದ ಹಾಗೆ ಅದ್ರಲ್ಲಿ ಮುಗಿಯೋ ವಿಷಯನ ದುಡ್ಡು ಗಲಾಟೆ ಮಾಡೇ ಮಾಡ್ತಾರೆ. ಹಂಗೇನಾದ್ರು ಮಾಡಿದ್ರೆ ಹಂಗೆ ಬಿಚ್ಚಿ ಹೊಡೆದು ಬರ್ತೀನಿ. ಅದಕ್ಕೆ ನಿಮ್ಮನ್ನ ಹೋಗ್ಬೇಡಿ ಅಂತ ಹೇಳ್ತಾ ಇರೋದು. ಆಗಲ್ಲ ಕಣೆ. ಲೈ ಅರುಣ ನಾನು ಏನು ಅಲ್ಲ ಕಣೆ, ಅಚೀತಾನೆ ನನ್ನ ಮುಖ್ಯ. ನನಗ್ ಕನಕ ಮುಖ್ಯ ಅಲ್ವಾ? ಯಾವನಿಗೋಸ್ಕರ ನಾನು ಕಟ್ಕೊಂಡ್ ಹೆಂಡ್ತಿನ ಟಾರ್ಚರ್ ಮಾಡಿ ಬಿಸಾಕೋ ಅವ್ನ್ ಯಾವ ಗಂಡು ಪಿಚಾಚಿನೇ? ಅವನ್ ಬಾಳೆಗೋನೆ ತಾಕ ನಿಯತ್ತಾಗಿರೋ ಗಂಡ್ಸು ಹೊರಗಿನ ಸಮಸ್ಯೆನ ಹೊರಗೇನೆ ಸಾಲ್ವ್ ಮಾಡ್ಕೊಂಡ್ ಮನೆಗ್ ಬರ್ತಾನೆ. ಅವ್ರು ನಿಯತ್ ಇಲ್ಲ ಅಂತಾನೆ ಅನ್ಕೊಳ್ಳಿ, ಆದ್ರೆ ನನ್ ತಂಗಿ ಬದುಕು ಹಾಳಾಗಿ ಅಂತ ನಾನು ಯೋಚನೆ ಮಾಡಕ್ ಆಗತ್ತಾ? ಕನಕ ನನ್ ತಂಗಿ, ಆದ್ರೆ ಚೇತನ ನಿಮ್ ಫ್ರೆಂಡು. ಏನೇ ಸುಲಭವಾಗಿ ಹೇಳ್ತಾ ಇದೆಯಾ ಫ್ರೆಂಡು ಅಂತ? ಗರ್ಭದಲ್ಲಿ ರಕ್ತ ಹಂಚ್ಕೊಳ್ಳೋದು ಒಡ ಹುಟ್ಟು ಅಂದ್ರೆ, ಆದ್ರೆ ಯಾವ ಸಂಬಂಧನೂ ಇಲ್ದೆ ಗರ್ವದಲ್ಲಿ ರಕ್ತ ಕೊಡ್ತೀನಿ ಕಣ ನಿನಗೆ ಮಚ್ಚ ಅಂತ ಹೇಳೋದು ಕಣ ಫ್ರೆಂಡು ಅಂದ್ರೆ. ಹೆತ್ತ ತಂದೆ ಆಸ್ತಿನಲ್ಲಿ ಪಾಲ್ ಕೇಳೋ ಸಂಬಂಧ ಒಡ ಹುಟ್ಟು ಅಂದ್ರೆ. ಯಾವ ಸಂಬಂಧನೂ ಇಲ್ದೆ ಪ್ರಾಣ ಕೊಡ್ತೀನಿ ಅನ್ನೋದು ಸ್ನೇಹ ಅಂದ್ರೆ. ಒಂದೇ ಹೊಟ್ಟೆಲ್ ಹುಟ್ಟಿ 2 ತಟ್ಟೆಲ್ ಊಟ ಮಾಡೋದು ಒಡ ಹುಟ್ಟು ಅಂದ್ರೆ. ಎಲ್ಲ ಹುಟ್ಟಿ ಒಂದೇ ತಟ್ಟೆ ಕೈ ಹಾಕೋದು ಸ್ನೇಹ ಅಂದ್ರೆ. ನಿನಗೆ ಕನಕ ಎಷ್ಟು ಮುಖ್ಯನೋ ನನಗೆ ನನ್ನ ಚೀತಾನು ಅಷ್ಟೇ ಮುಖ್ಯ. ಲೇ, ಕನಕನ್ ಕಣ್ಣಲ್ಲಿ ನೀರ್ ಬಂತು ಅಂತಂದ್ರೆ ಅದನ್ನ ಒರ್ಸೋದಿಕ್ಕೆ ನಿಮ್ಮ ಅಮ್ಮ ಇದಾರೆ, ನಿನ್ ತಮ್ಮ ಇದಾರೆ, ನೀನಿದ್ಯಾ. ಆದ್ರೆ ಚೇತನ್ ಕಣ್ಗಳು ನನ್ನನ್ನ ಎದುರು ನೋಡ್ತಾ ಇರತ್ತೆ ಕಣೆ. ನನ್ನ ಸ್ನೇಹಿತ ಬರ್ತಾನೆ, ಕಣ್ಣೀರು ಬರ್ದಿರೋ ಹಾಗೆ ನನ್ನನ್ನು ಕಾಪಾಡ್ತಾನೆ ಅಂತ ಕಾಯ್ತಾ ಇರತ್ತೆ. ಆ ಸಂಬಂಧಕ್ಕಾಗ್ಲಿ ಸಂದರ್ಭಕ್ಕಾಗ್ಲಿ ನಾನು ಮೋಸ ಮಾಡಲ್ಲ ಮೀನಾ. ಪ್ರೀತಿ ಅಂದ್ರೆ ರಾಧಾಕೃಷ್ಣ, ಸ್ನೇಹ ಅಂದ್ರೆ ಕುಚೇಲ ಕೃಷ್ಣ, ಒಡ ಹುಟ್ಟಿದವರು ಅಂದ್ರೆ ಬಲರಾಮ ಕೃಷ್ಣ. ಕೃಷ್ಣ ಯಾರಿಗೂ ಮೋಸ ಆಗೋದಕ್ ಬಿಟ್ಟಿಲ್ಲ, ಹಾಗೆ ಈ ಸೂರ್ಯನು ಯಾರಿಗೂ ಮೋಸ ಆಗ್ಬಿಡಲ್ಲ. ಸರಿ ರೀ, ಆದ್ರೆ ನಾಳೆ ನಾನು ನಿಮ್ ಜೊತೆ ಬರ್ತೀನಿ. ನೀನ್ ಯಾಕೆ ಬರ್ತೀಯಾ? ನೀವು ಚೇತನಗೋಸ್ಕರ ಹೋಗ್ತೀರಾ, ನಾನು ನನ್ ತಂಗಿಗೋಸ್ಕರ ಬರ್ತೀನಿ. ಸರಿ ಆಯ್ತು ಬಾ. ನೀನ್ ಬಂದ್ರೆ ಯೋಚಿಸಿ ಒಳ್ಳೇದೇ ಹೇಳ್ತೀಯ, ಎಲ್ರಿಗೂ ಒಳ್ಳೇದಾಗಿ.
ಸರಿ, ನಾಳೆ ನಡೆಯುವ ಮಾತುಕತೆಯಲ್ಲಿ ಏನಾದ್ರೂ ತಪ್ಪಾದ್ರೆ ಅರುಣ್ ಅವ್ರ ಕೋಪನ ಕನ್ಕನ್ ಮೇಲಲ್ವಾ ತೋರಿಸ್ತಾರೆ. ಅಕ್ಕ, ಹೇಗಿದ್ಯಾ ಕನಕ? ಇದೀನಿ ಅಕ್ಕ, ಹೇಳು. ನಾಳೆ ಲಾಯರ್ ರಾಮಕೃಷ್ಣ ಅವ್ರ ಆಫೀಸಲ್ಲಿ ಚೇತನನ್ ಕೇಸ್ ಮಾತುಕತೆ ಇದೆಯಂತೆ. ಅವ್ರು ಹೇಳಿದ್ರು ಅಕ್ಕ. ನೀನ್ ಬರ್ತೀಯೇನೆ? ಬರ್ತೀನಿ ಅಂದೆ, ನಿನ್ ಅವಶ್ಯಕತೆ ಇಲ್ಲ ಅಂದ್ರು. ಏಕಂಕ ಏನಾಯ್ತೆ? ಯಾಕೊಂತರ ಮಾತಾಡ್ತಿದ್ಯಾ? ಕಣ್ಣಲ್ಲಿ ಎಷ್ಟು ನಿಷ್ಪ್ರಯೋಜಕಗಳಾಗಿದ್ದೀನಿ ಅನ್ನಿಸ್ತದ. ಪ್ರೀತಿಸುವಾಗ ನಾನ್ ಎಲ್ಲಿ ಹೋದ್ರು ನಾನ್ ಹಿಂದೆ ಬರೋರು, ಆದ್ರೆ ಈಗ ನನ್ ಹಿಂದೆ ನೀನ್ ಬರೋ ಅವಶ್ಯಕತೆನೇ ಇಲ್ಲ ಅಂತಿದಾರೆ. ಭಾವನ ಹಾಗೆ ಅವ್ರ ಫ್ರೆಂಡ್ಸ್ನ ಇವ್ರು ತುಂಬಾ ಕೆಟ್ಟಾಗ್ ಮಾತಾಡ್ತಿದಾರಕ್ಕ. ನನ್ಗಿಷ್ಟ ಆಗ್ತಿಲ್ಲ. ಇದಕ್ಕೆ ನಾನು ಅವ್ರಿಗೆ ನಾಳೆ ಹೋಗ್ಬಿಡಿ ಅಂತ ಹೇಳ್ದೆ. ಆದ್ರೆ ಚೇತನ್ ನಂಗೋಸ್ಕರ ನಾನು ಹೋಗ್ಲೇಬೇಕು ಅಂತ ಹೇಳ್ತಿದ್ದಾರೆ. ಸ್ವಂತದವ್ರಿಗೋಸ್ಕರ ಫ್ರೆಂಡ್ಶಿಪ್ ನ ಬಿಟ್ಕೊಟ್ಟ ಅಂತ ಹೆಸರು ಬರ್ಬಾರ್ದು ಅಂತ ಹೇಳ್ತಿದ್ದಾರೆ. ಭಾವ ಮಾತಾಡ್ತಿರೋದ್ರಲ್ಲಿ ಯಾವ ತಪ್ಪು ಇಲ್ಲ ಅಕ್ಕ. ಇವ್ರಿಬ್ರು ಯಾಕೆ ಹೀಗೆಲ್ಲ ಮಾಡ್ತಿದ್ದಾರೆ ಅನ್ನೋದೇ ಗೊತ್ತಾಗ್ತಿಲ್ಲ ಕಣೆ. ಆದ್ರೆ ಈ ವಿಷಯಕ್ ಸಂಬಂಧಪಟ್ಟಂಗೆ ನಿಮ್ ಬಾವಂದ್ ಏನು ತಪ್ಪಿಲ್ಲ ಕಣೆ. ಅದ್ ನನ್ಗೂ ಗೊತ್ತಿದೆ ಅಕ್ಕ. ಆದ್ರೆ ಇವ್ರು ತುಂಬಾ ಹಠ ಹಿಡ್ತಿದಾರೆ. ನಾಳೆ ಏನಾಗುತ್ತೆ ಅನ್ನೋದ್ ನೆನ್ಸ್ಕೊಂಡ್ರೇನೆ ಭಯ ಆಗ್ತಿದೆ ಕಣೆ. ನೀನೇನ್ ಹೆದರ್ಕೋಬೇಡ, ಎಲ್ಲ ಒಳ್ಳೇದೇ ಆಗುತ್ತೆ. ನಾಳೆ ನಾನು ಅಲ್ಲಿಗೆ ಹೋಗ್ತಾ ಇದ್ದೀನಿ. ಇವ್ರಿಬ್ರು ನಡುವೆ ಏನು ಸಮಸ್ಯೆ ಆಗದೆ ಇರೋ ರೀತಿ ನಾನು ನೋಡ್ಕೋಬೇಕಷ್ಟೇ. ಇಲ್ಲ ಅಂದ್ರೆ ಮುಂದಕ್ ನಾವಿಬ್ರು ನೋವು ಅನ್ಭವಿಸ್ಬೇಕಾಗತ್ತೆ ಅದ್ರಿಂದ. ಹೌದಕ್ಕ. ನೋಡು, ಈ ವಿಷಯದ ಬಗ್ಗೆ ಅಮ್ಮಂಗೆ ಏನು ಹೇಳಕ್ ಹೋಗ್ಬೇಡ. ಗೊತ್ತಾದ್ರೆ ಅಮ್ಮ ತುಂಬಾ ನೊಂದ್ಕೊಂತಾರೆ. ನಾನೇನು ಹೇಳಲ್ಲ ಅಕ್ಕ. ಸರಿ, ನೀನೇನು ಯೋಚನೆ ಮಾಡ್ಬೇಡ, ಧೈರ್ಯವಾಗಿರು. ಬಾಯ್. ಬಾಯ್. ಮೋಹನಪ್ಪ. ಎಂತಯ್ಯವಾ ತಾರ ಬಂದ್ಲಾ? ಹಾ, ಬಂದ್ಲು. ಆದ್ರೆ ಏನೋ ನೋವಲ್ಲಿದ್ಲು. ಎಷ್ಟೇ ಕೇಳಿದ್ರು ಏನು ಹೇಳಿಲ್ಲ. ಹೋಗಿ ಕೋಪ ಮಾಡ್ಕೊಂಡು ರೂಮಲ್ಲಿ ಚಿಲ್ಕ ಹಾಕೊಂಡ್ ಕೂತಿದ್ದಾಳೆ. ಹೌದಾ? ತಾರಾ ತಾರಾಪಟ್ಟ ತಾರಾ, ಬಾಗಿಲು ತೆಗಿಯಮ್ಮ. ತಾರಾ ತಾರಾ ತಾರಾ, ನಾನ್ ಕಂದ ನಿಮ್ಮಪ್ಪ ಬಂದಿದ್ದೀನಿ, ಬಾಗ್ಲು ತೆಗಿಯಮ್ಮ. ತಾರಾ. ಯಾಕಮ್ಮ, ಏನಾಯ್ತು? ಮಲಗ್ಬಿಟ್ಟಿದ್ದೆ ಅಪ್ಪ. ಹುಷಾರಾಗಿದೆ ತಾನೆ? ಮುಖ ನೋಡಿದ್ರೆ ಮಲಗ್ದಾಗಿಲ್ಲ. ಅತ್ಯ ತರ. ನಾನ್ ಯಾಕಳ್ಳಿ, ಐ ಆಮ್ ಫೈನ್. ಇಲ್ಲಮ್ಮ, ಏನೋ ಬೇಜಾರಲ್ಲಿ ಇದೆಯಾ ಅಂತ ಅನ್ನಿಸ್ತಾ ಇದೆ. ಏನಾಯ್ತಮ್ಮ? ಏನಿಲ್ಲಪ್ಪ, ಸ್ಟ್ರೈನ್ ಆಗಿದೆ. ಮಲ್ಗಿದ್ರೆ ಸರಿ ಹೋಗುತ್ತೆ. ನೋಡಿ, ಊಟ ಮಾಡ್ಬಾ. ನಂಗ್ ಊಟ ಬೇಡ. ಬಂದಾಗಿಂದ ಸ್ವಲ್ಪ ನೀರು ಕುಡ್ದಿಲ್ವಲ್ಲ ತಾರಾ? ನನಗ್ ನಿದ್ದೆ ಬರ್ತಾ ಇದೆ, ನೀವು ಊಟ ಮಾಡಿ. ಏನಾದ್ರೂ ಹೇಳ್ಕೊಳಂಗಿದ್ರೆ ಹೇಳ್ಕೊಳಮ್ಮ. ಪಾಪಾ ಪ್ಲೀಸ್ ಲೀವ್ ಮಿ ಅಲೋನ್ ಫಾರ್ ಸಮ್ ಟೈಮ್. ನಿಮ್ ಹತ್ರ ಯಾವ ವಿಷಯನೂ ನನ್ ಮುಚ್ಚಿಡಲ್ಲ. ನನಗ್ ಸ್ಟ್ರೈನ್ ಆಗಿದೆ ಅನ್ನಲ್ಲ, ಪ್ಲೀಸ್. ಸರಿಮಾ, ಟೇಕ್ ಕೇರ್. ಏನಾರ ಬೇಕಿದ್ರೆ ಹೇಳು. ಲಾಸ್ಟ್ ಮಂತ್ ನಮ್ಮನೆಗೆ ಹುಡುಗಿ ಕಡೆಯವ್ರು ಬಂದಿದ್ರು. ನನ್ನ ಮದ್ವೆ ಆಗೋದಕ್ಕೆ ಒಪ್ಪಾಡಿದಾರೆ. ನೀವು ಆ ವಿಡಿಯೋ ಪ್ರೂಫ್ ನ ಯಾವ ಕೋರ್ಟ್ ಬೇಕಾದ್ರೂ ತಗೊಂಡೋಗ್ ತೋರ್ಸಿ. ಅದು ಕೊಲೆ ಅಂತ ನೀವೇನಾದ್ರೂ ಪ್ರೂವ್ ಮಾಡಿಸ್ಬಿಟ್ರೆ ನಾನ್ ಈ ಕರಿ ಕೋಟ್ ಹಾಕೋದನ್ನ ಬಿಟ್ಟು ಬಿಳಿ ಕೋಟ್ ಹಾಕೊಂಡು ವಾದ ಮಾಡ್ತೀನ್ರಿ. 75,000 ಕೊಡ್ತೀನಿ. ಅದು ಒಂದೇ ಸಲ ಆಗಲ್ಲ, ತಿಂಗಳ 2,000 ಕೊಡ್ತೀನಿ. ಒಪ್ಕೋತೀರಿ ಅಂದ್ರೆ ಯಾರಾದ್ರೂ ಇದನ್ನ ಒಪ್ಕೋತೀರಾ? ಸಾಹೇಬ್ರೆ, ತುಂಬಾ ಉಷ್ಣ ಮಾಡ್ಕೋಬೇಡಿ. ಅವನೊಂದು ಅಮೌಂಟ್ ಹೇಳಿದಾನೆ, 10-20 ಹೆಚ್ಚು ಕಮ್ಮಿ ಮಾಡ್ಕೊಡಿ. ಕಳ್ಸು ನಿಮ್ಮ ಅಪ್ಪನ, ರೋಡಲ್ಲಿ ನಿಲ್ಸು, ಅವ್ರು ಗುದ್ದಿ ಸಾಯಿಸ್ಬಿಡ್ತೀನಿ. ನಿನಗೆ 75,000 ಕೊಡ್ತೀನಿ, ಓಕೆನಾ? ನಾಗಲೇ ನಿಮ್ಮ ಅಜ್ಜಿ, ನಮ್ಮ ಅಪ್ಪನ ಬಗ್ಗೆ ಮಾತಾಡ್ತಾ ಇದ್ಯಾ? ಅಜ್ಜಿ ತಗೊಂಡ್ರಲ್ಲ